ಸೊ ಗೈಸ್ ಇಲ್ಲೊಂದು ಮಿಂಟ್ರಿ ಬೇಕು, ಅದ್ರ ಕಾಲನ್ನ ಸುಮ್ಮನೆ ಹಿಡ್ಕೊಳಕ್ ಆಗ್ದಿರ ಲೈಟ್ ಕಂಬದ ವೈರ್ ಮೇಲೆ ಕೊಟ್ಟು ಶಾಕ್ ಹೊಡ್ಸ್ಕೊಂಡು ಕೆಳಗಡೆ ಬೀಳ್ತಾ ಇರುತ್ತೆ. ಬೆಗ್ಗಳೆಲ್ಲ ಹಂಗೆ ಗೈಸ್ 7 ಮಿಂಟ್ರಿ ಕೊಡ್ತಾವು, ರೋಡ್ ಅಲ್ಲಿ ಬಿಟ್ಟು ಎಲ್ಲಾ ಕಡೆ ಓಡಾಡ್ತಾ ಇರ್ತವೆ. ಅಷ್ಟ್ ಮೇಗಡೆಯಿಂದ ಬೆದ್ರು ಇದು ಸಾಯ್ದಿರ ಅಳ್ತಾ ಇರುತ್ತೆ. ಅದನ್ನ ನೋಡಿ ಒಂದು ಗೋಲ್ಡನ್ ರಿಟ್ರೀವರ್ ಬಂದು ಎದರಿ ಹಾಕೊಂಡ್ ಮೇಲೆ ಅಂತ ಬೈತಾ ಇರುತ್ತೆ. ಒಂದ್ ಕಡೆ ತಿನ್ಬೇಕಂತ ಆಸ್ತಾ, ಇನ್ನೊಂದ್ ಕಡೆ ಬೇಕ್ ಮರಿ ಅಂತ ಕರುಣೆ. ಇಲ್ಲಿ ಪರವಾಗಿಲ್ಲ ಅಂತ ಒಂದ್ ಬಾಯಿ ಹಾಕಿ ಅದ್ರ ಎಗ್ರ ಮೇಲೆ ಕೊಂಡಿಸ್ಕೊಂಡು ಎಲ್ಗೋ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಕರ್ಕೊಂಡು ಹೋಗುತ್ತೆ? ಹಾಸ್ಪಿಟಲ್ ಕರ್ಕೊಂಬರುತ್ತೆ. ಯಾವ ಹಾಸ್ಪಿಟಲ್ ಕರ್ಕೊಂಬರುತ್ತೆ? ವೆಟ್ ಕೇರ್ ಲೌಡ ಯಾವ್ದಾವ್ದು ಹಾಸ್ಪಿಟಲ್ ಕರ್ಕೊಂಬರುತ್ತೆ. ಕರ್ಕೊಂಬಂದಿ ಅದಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿ ನಿಂಗೆ ಏನಾಗಲ್ಲ ನಾನಿದ್ದೀನಿ ಅಂತ ಸಮಾಧಾನ ಮಾಡುತ್ತೆ. ಆಮೇಲೆ ಡಾಕ್ಟರ್ 7 ಮಿನಿಟ್ ಕೊಡ್ತು ಒಂದು ಬಿಲ್ ನಾಯಿ ತೋರ್ಸು ನಮಗ್ ತೋರಿಸ್ತಾ ಇರ್ತಾನೆ. ಅದು ಏನಿದು ಖಾಲಿ ಬಿಲ್ಲು ಬಿಡಿ, ಏನೋ ತೋರ್ಸ್ಬಿಟ್ಟು ನೋಡಪ್ಪ ನಿಮ್ ಬೇವರ್ಸಿ ಬೇಕು ನಾವು ಉಳ್ಸಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಾಯಿ ಆಯ್ಕಂತಿದವ್ರ ಹತ್ರ ಹಿಡ್ಕೊಂಡ್ ಇದಂಗ ಆಯ್ತು ಅಂತ ಡೈಲಾಗ್ ಹೊಡೆದೆ ಹಾಸ್ಪಿಟಲ್ ಬಂದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಸೈಟ್ ಕಾಣಿಸುತ್ತೆ. ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಒಂದು ಮೂಟೆ ಹೊರ ಕೆಲಸ. ನನ್ ಚಪ್ರಿ ಫ್ರೆಂಡ್ 3 ವರ್ಷದಿಂದ ಬೇವರ್ಸಿ ತರ ಮೇಲೆ ಕುತ್ಕೊಂಡು ಅವ್ನಿಗೆ ಕೆಲಸ ಇಲ್ದಿರ. ಇಲ್ಲಿ ನೋಡಿ ನಾಯಿ ಎಲ್ಲ ಮೂಟೆ ಹೊರ ಕೆಲಸ ಮಾಡ್ತೈತೆ. ನಾನ್ ಬೇವರ್ಸಿ ಫ್ರೆಂಡ್ ಒಂದು ಮಾತಾಡ್ಬೇಕು. ಥೂ ನಿನ್ನ ಬಿಡಿಯೋಲಿ ಹೆಂಗೋ ಮೂಟೆ ಎಲ್ಲ ಹೊರ್ಕೊಂಡು ಇಟ್ಕೆ ಎಲ್ಲ ಜೋಡಿಸಿ ಮನೆ ಕಡೆ ಇದೇನ್ ಜೋಡಿಸೈತಾ ಅಮ್ಮ ಆಟ ಆಡ್ತೈತಾ? ಬಿಡಿ ಹೋಗ್ಲಿ ಹೆಂಗೋ ಆಟ ಆಡ್ಕೊಂಡು ಗಿಟ ಹಾಕೊಂಡು ಸಿಮೆಂಟ್ ಎಲ್ಲ ಕಲ್ಸಿ ಏನೋ ಅಮ್ಮನ್ ಇಡೀ ಬಿಲ್ಡಿಂಗ್ ಅಲ್ಲಿ ಒಂದನೇ ಕೆಲಸ ಮಾಡ್ತಿರೋ ಅನ್ನೋ ತರ ತೋರ್ಸೋದು ಇವ್ರು. ಬಿಡಿ ಹೋಗ್ಲಿ ಹೆಂಗೋ ಒಂದನೇ ಕೆಲಸ ಮಾಡ್ಕೊಂಡು ಸಂಬಳ ಇಸ್ಕೊಳಕ್ ಬರುತ್ತೆ. ಅವ್ರ ಓನರ್ ಎಷ್ಟ್ ಬೇಕು ಅಂದಾಗ ಈ ಮಿಂಟಿನ ನಂಗೆ ಇಷ್ಟು ಬೇಕು ಅಂತ ಕೇಳಿಸ್ಕೊಂಡ್ ಬರುತ್ತೆ. ಅವಾಗ್ಲೂ ನೋಡ್ರಿ ಅವ್ನ ಕೈ ಇಷ್ಟೇ ಇಷ್ಟಿತ್ತು, ಇವಾಗ್ಲೂ ನೋಡ್ರಿ ಇದ್ರ ಬಾಯಲ್ಲಿ ಇಷ್ಟೊಂದ್ ಐತೆ. ಏನ್ 1 ವರ್ಷ ಕೆಲಸ ಮಾಡ್ತಾ ಇದ್ದು, 1 ವರ್ಷದಲ್ಲಿ ಬೆಕ್ ಮೇಲೆ ಹೋಗ್ಬಿಟ್ಟಿರಲ್ವಾ? ಅದು ಅಲ್ಲದೆ ಅವಾಗ್ಲೇ ಬೇರೆ ಹಾಸ್ಪಿಟಲ್ ಹೋಯ್ತು, ಇವಾಗ್ಲೇ ಬೇರೆ ಹಾಸ್ಪಿಟಲ್ ಹೋಯ್ತಾ ಇರೋದು. ಬಿಡಿ ಹೋಗ್ಲಿ ಹೆಂಗೋ ಕಾಸಿಸ್ಕೊಂಡು ಹಾಸ್ಪಿಟ್ಲ್ ಹೋಗಿ ಡಾಕ್ಟರ್ಗೆ ಚಪ್ರಿ ಡಾಕ್ಟರ್ ತಾವ ಎದೆ ಮೇಲೆ ಹಾಕ ಬೋಸ್ ಹೊಡಿಕೆ ಅಂತ ಅಂದಿ ಇದೇನು ಬೆಕ್ಕನ್ ಫುಲ್ ಬೋಡಿಸ್ಬಿಟ್ಟವ್ರ. ಸಾರಿ ಬೆಡ್ಶೀಟ್ ಹಚ್ಚೋರೆ. ಕೊನೆಗೂ ಬೆಕ್ ಸೀರೆ ಉಡ್ತೆ. ಇವಾಗ ನಾಯ ಗಾಡಿ ಕೆಲ್ಸಕ್ಕೆ ಬೆಕ್ನು ಕರ್ಕೊಂಡು ಹೋಗುತ್ತೆ. ಕಾಸ್ ಮೇಲೆ ಕಾಸು ಲಾಟ್ರಿ. ನಮಸ್ಕಾರ ಅಜ್ಜ. ಅಜ್ಜಿ ಯಾವನ್ ಜೊತೆ ನೋಡೋದಂತೆ? ಹೌದಾ? ನನಗೆ ರೈಸ್ ಮಾಡ್ಬೇಡ ನೀನ್ ತಾಯಿನ ಹಾಕಿ ನನಗೇನೋ ತಲೆಗಚ್ಚಿರೆ ಯಾವ ಇವೆಲ್ಲ ಇರ್ತಾವೆ ಬಿಡೋದಿಲ್ಲ ಅಂತವೆ. ನೀವು ಬನ್ನಿ ಪೊಲೀಸ್ ಅಂಕಲ್ ನೋಡಿ, ನೀವು ಫುಲ್ ಜೆಸಿಬಿ ಎಲ್ಲ ತಮ್ಮ ಫುಲ್ ಕಾಡನೆ ಎತ್ತದವ್ರ ಅವರು. ಹಿಂಗೆಲ್ಲ ಮಾಡ್ರೆ ನಾವ್ ಎಲ್ಲೋಗೋದು? ನಿಮ್ ಮನೆಗ್ ಬರೋದಾ? ಬಾ ಬ್ರೋ ಬರ್ತಾ ಇದೀವಿ. ನೈಟ್ ಆರಾಮಾಗಿ ಮಲ್ಕೊಂಡಿದ್ದೆ, ಮನೇಲಿ ಬಂದ್ಬಿಟ್ಟು ಗೊರ್ರ ಅಂತ ಎಲ್ಲ ಎತ್ತದವ್ರ. ನಾವ್ ಬರ್ತಾ ಇದೀವಲ್ಲ ಈಗ ಎಲ್ಲರೂ ತಡಿದೀವಿ. ಬನ್ನಿ ಅಂಕಲ್ ಬೇಗ ಹೋಗ್ ತಡಿಯೋಣ. ನೀನ್ ಒಪ್ನೇ ಬಂದಿದ್ಯಾ? ನಿಮ್ ಅಪ್ಪ ಅಮ್ಮ ಯಾರು ಬಂದಿಲ್ವಾ? ನಮ್ಮ ಅಮ್ಮ ಮನೇಲವ್ರೆ. ನಮ್ಮ ಅಪ್ಪಂಗ್ ಸೈಕ್ ಆಗ್ಬಿಟ್ಟು ನೈಟ್ ಒಂದ್ ಜೆಸಿಬಿನ ಓಡಿಸ್ಬಿಟ್ರು. ಡೈನಾಸೂರ್ ಇಲ್ಲೇ ಐತೆ ಬ್ರೋ, ಇವಾಗ್ಲೇ ಯಾಕೆ ತೆಗ್ದು ಬಿಡ್ತೀನಿ. ಬೇಗ ತೆಗಿ ಬ್ರೋ, ಹೊಟ್ಟೆ ಹಸಿತೈತೆ. ತೆಗಿತೀನಿ, ಒಂಚೂರು ಹೆಲ್ಪ್ ಮಾಡು ಬ್ರೋ. ಹಂಗೆ ಆ ಕಡೆ ಈ ಕಡೆ ಲಗುದ್ರೆ ಸಿಕ್ತಾನೆ ಬ್ರಾ. ಸಿಕ್ತಾನೆ 100%. ಬೇಗ ಆಗಿರೋ, ಹೊಟ್ಟೆ ಬೇರೆ ಹಸಿತೈತೆ. ಆಮೇಲೆ ಆಗಿತಿರೋ ಇಲ್ಲಿನ ಬೇರೆ ತಿನ್ಬೇಕು ನಾನು. ಅಕ್ಕ ಯಾರಿಗೆ ಆಯ್ತು ನಾನು? ನನ್ನನ್ ತಿಂತಾನ? ಮೀಟರ್ ಐತ ಅವ್ನಿಗೆ ಕೇಳ. ಹ್ಞೂ ಬ್ರೋ, ಆಟೋ ಓಡಿಸ್ತಾನೆ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಕತ್ತೆಗೆ ಏನ್ ಗೊತ್ತು ಕಕ್ಕ ವಾಸನೆ ಬಾಲು? ಬೋಳಿ ಮಕ್ಕಳ, ಅದು ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ ಕಂಡ್ರಲ್ಲಿ. ಓಕೆ ರೆಡಿ, ಇನ್ನೊಂದ್ಸತಿ ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಕತ್ತೆಗೆ ಏನ್ ಗೊತ್ತು ಬೋಳಿ ಮಕ್ಕಳ ವಾಸನೆ ಬಾಲು? ಬೋಸುಡಿ ಬೋಳಿ ಮಕ್ಕಳ. ಬೊಂಬಾಟ್ ಹೇರ್ ಸ್ಟೈಲ್. Anatapataye apate ke na apatia apate ke tu apati to apate good apatie Ananapataye apati ke na apatia apati ke ku apati to apati good apataye. ನೀವು ಯಾವೂರವರು? ಯಾವೂರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಹೋಗಿ ಯಾರ್ದಾದ್ರೂ ಶಾರ್ಟ್ ಆಗ್ತಾರಿ.
ಅಯ್ಯೋ ಒಂದ್ ಕಾಯಿನ ಇದೆಂತ ಚಿಕ್ಕಲ್ ನನ್ನ ಮಕ್ಕಳು ಇವರು. ಏನಪ್ಪ ಈ ಸತಿ ನನಗೆ ಹತ್ರ ಬಂದೈತೆ ತಿಕ್ಲು. ಏನ್ ಹಿಂಗಾದ್ರೆ